यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। स्वामी विवेकानंद गुरुस्ता आमेಲೆ ಶಿವಾಜಿಯನ್ನು ಆರಾಧಿಸ್ತಿದ್ದ ಹಾಗೆ ನಮ್ಮ ತುಂಬ ಇರೋದೇ ಆ ಥರ ಇತ್ತು. ಮೇಬಿ ನಮಗೆ ಈ ಥರ ಆಗುತ್ತೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಇವೆಂಟಲ್ಲಿ ಡಿಸಿಷನ್ ತಗೊಳ್ಳೋಕ್ಕೆ ಧೈರ್ಯನ ಅವನೇ ಕೊಟ್ಟ. ಅವ್ನ ಲೈಫಲ್ಲಿ ಈ ಥರ ಸಿಚುವೇಶನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಅದಕ್ಕೆಲ್ಲ ಅವನೇ ಅದರ ದಾರಿನ ತೋರಿಸಿರೋದು ಅವನೇ. ಯಾಕಂದರೆ ಯಾರು ಲೈಫ್ನ ಕಳ್ಕೋಬೇಕಂತ ಇಷ್ಟಪಡಲ್ಲ. ಅವನ ಡ್ರೀಮ್ಸು ತುಂಬ ಇತ್ತು. ಆ್ಯಕ್ಚುಲಿ ಅವನು ಎಂಟರ್ಪ್ರಿನರ್ ಆಗಿಬಿಟ್ಟು 4 ಜನಕ್ಕೆ ಸೇವೆ ಕೊಡಬೇಕು ಅಂತ ಆಸೆ ಇತ್ತು. ಆಮೇಲೆ ತುಂಬ ಸಾಧನೆ ಮಾಡಬೇಕು ಅಂತ ಇತ್ತು. ಫಸ್ಟ್ ಆಲ್ ನೇಮ್ ಮದುವೆ ಮಾಡ್ಕೊ ಅಂತ ತುಂಬ ಹೇಳ್ತಾ ಇದ್ವಿ. ಅವಾಗ ಅವ್ನು ಹೇಳ್ತಾ ಇದ್ದ, ಮದುವೆ ಎಲ್ಲರೂ ಮಾಡ್ತಾರೆ, ಮಕ್ಕಳೆಲ್ಲ ಮಾಡ್ತಾರೆ, ಹೆಸರು ಮಾಡಬೇಕು ಅಂದ್ಕೊಂಡ. ಈ ಥರ ಲೈಫಲ್ಲಿ ಅವನ ಸಿಚುವೇಶನ್ ವಿಧಿ ಆಟ ಆಡಿತು. ಅದು ಕಂಡ ತಕ್ಷಣವೇ ನಾವು ಇಮಿಡಿಯೇಟ್ಲಿ ನಮಗೇನೂ ಇಲ್ಲ ಮನಸ್ಸಲ್ಲಿ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಆ ಇವೆಂಟ್ ಆದ ತಕ್ಷಣ ನಾವು ಏನು ಸರ್ಗೆ ಕೇಳಿದ್ವಿ, ಡಾಕ್ಟರ್ಸ್ಗೆ, ಬೇರೆ ದುಡ್ಡು ಸಾಕಷ್ಟು ಹಾಕ್ತೀವಿ, ನೀವು ಉಳಿಸ್ಕೊಡ್ತೀರಾ ಅಂತ ಕೇಳಿದ್ವಿ. ಯಾಕಂದರೆ ಅವ್ನು ಬದುಕಿದ್ರೆ ಇನ್ನೂ ಕೋಟಿಗೆ ಒಬ್ಬ ಇದ್ದ, ಇನ್ನು ಬದುಕಿದ್ರೆ ಇನ್ನೂ ಏನೇನೋ ಸಾಧನೆ ಮಾಡ್ತಿದ್ದ ಅಂತ ಆಸೆ ಮಾಡಿದ್ವಿ. ಬಟ್ ಅದು ಆಗೋದೇ ಇಲ್ಲ ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ವಿಧಿ ಯಾಕಂದರೆ ಅವ್ನ ಬುದ್ಧಿಗೆ ಪೆಟ್ಟು ಬಿದ್ದಿತ್ತು. ಡಾಕ್ಟರ್ಸ್ ತುಂಬ ರಿಕ್ವೆಸ್ಟ್ ಮಾಡಿದ ತಕ್ಷಣ ಹೇಳಿದ್ವಿ, ಇಲ್ಲ ಅದು ಆಗೋ ಥರ ಇಲ್ಲ, ಆದರೂ ಕೂಡ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲ ಅದು ಆಗೋ ಥರನೇ ಇಲ್ಲ ಅಂದಾಗ ನಾವು ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಂಡ್ವಿ. ಯಾರ್ಯಾರಿಗೆ ಏನೇನಾಗುತ್ತೋ ಆಗಲಿ. 4th ತಿಂಗಳೇ ಅವ್ನ ಬರ್ತ್ಡೇ ಆಗಿತ್ತು. ನಾವು ಹೇಳಿದ್ವಿ, ನಾನು ತುಂಬ ಆಸೆ ಪಟ್ಟು ಆಶೀರ್ವಾದ ಮಾಡಿದ್ವಿ, 100 ಕಾಲ ಸೊಪ್ಪಾಗಿ ಬಾಳು, ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಬರ್ತ್ಡೇ ಅಂತ 1 ತಿಂಗಳು ನಾವು ಬರ್ತಡೇ ಮಾಡಿದ್ವಿ. ಅವನು ಇಷ್ಟು ಜನಕ್ಕೆ ಬಾಳಿಗೆ ಬೆಳಕಾಗ್ತಾನಂತ ನಾನು ಇರಲಿಲ್ಲ. ಅವನು ಈ ಅಚೀವ್ಮೆಂಟ್ ಅಷ್ಟಿಷ್ಟಲ್ಲ ಸರ್. ಅವನು ತುಂಬ ಆರಾಧಕ ಇದ್ದ. ಅವನೇ ಮಾಡ್ಕೊಂಡಿರೋದು, ಇದರಲ್ಲಿ ನಮ್ಮದೇನೂ ಇಲ್ಲ. ಅವನ ಆಸೆ ಆಕಾಂಕ್ಷೆಗಳು ಹೇಗಿತ್ತು, ಡ್ರೀಮರ್ ಇದ್ದ, ಅದು ಅಚೀವ್ ಆಯಿತು ಸರ್. ಅವನು ಶಿವಾಜಿ ಎಲ್ಲ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಪ್ರತಿಯೊಬ್ಬರದ್ದು ಫೋಟೋಸ್ ಇದೆ. ಅವನ ಇದರಲ್ಲಿ ಮನೆಯಲ್ಲಾಯಿತು, ಅವನ ಶಾಪಲ್ಲಾಯಿತು, ಆರಾಧಕ ಇದ್ದ. ಫ್ರೆಂಡ್ ಸರ್ಕಲ್ಲು ಎಲ್ಲನೂ ಏನು ಸಿಚುವೇಶನ್ ಕ್ರಿಯೇಟ್ ಆಯಿತು. ನಮ್ಮನ್ನಾಗಲಿ ದುಃಖ ಇದೆ. ಬಟ್ ಅಷ್ಟೇ ಅವನ ಹೆಸರು ಅಂತ ಇದ್ದ. ಇಡೀ ದೇಶಕ್ಕೆ ಕೀರ್ತಿ ತರುವಂಥ ಹೆಸರು ಮಾಡಿದ್ದಾನೆ. ಎಲ್ಲರೂ ಎಲ್ಲಿಗೂ ಲೈಫಲ್ಲಿ ಏನು ಸಿಚುವೇಶನ್ ಬರುತ್ತೆ ಗೊತ್ತಿಲ್ಲ, ಬಟ್ ಎಲ್ರಿಗೂ ಮಾರ್ಗದರ್ಶನ ಆಗಿದ್ದಾನೆ. ನಾವೆಲ್ಲರೂ ಒಬ್ರಿಗೆ ಎಷ್ಟೋ ಜನ ಕುರುಡರಿಗೆ ನಾವು ಹೆಲ್ಪ್ ಮಾಡೋಕ್ಕೆ ಬರೀ ದಾರಿ ಈ ಕಡೆಯಿಂದ ಆಗಲಿ ತಲುಪಿಸ್ಬೇಕಂದ್ರೆ ಯೋಚನೆ ಮಾಡ್ತೀವಿ, ನಮ್ಮ ಕೆಲಸ ಇದೆ ಅಂತ. ಆ ಥರ ಯೋಚನೆಯಲ್ಲಿ ಕೂಡ ನಮ್ಮ ಈಗ 4 ಅಲ್ಲ ಎಷ್ಟೋ ಜನಕ್ಕೆ ಬೆಳಕಾಗಿದ್ದಾನೆ, ಎಷ್ಟೋ ಜನರಲ್ಲಿ ಬದುಕ್ತಾ ಇದ್ದಾನೆ ಅನ್ನೋ ಆಸೆನ ನಮಗೆ ಇದೆ. ಬಟ್ ಒಂದು ನೋವಂತೂ ಇದೆ. ಅವನ ಮಾತು ಅವನಿಗೂ ಎಲ್ಲ ನಮಗೆ ಕೇಳೋಕ್ಕೆ ಇಲ್ಲ ಅನ್ನೋದೊಂದು ಹೊರತು ನಮಗಿದೆ. ಆ್ಯಸ್ ಎ ಸಿಸ್ಟರ್ ಆಗಿ ತುಂಬ ಬೇಜಾರಿದೆ. ಬಟ್ ಆ್ಯಸ್ ಎ ಹ್ಯುಮ್ಯಾನಿಟಿ ಆಗಿ ಅವನ ಆರ್ಮಿ, ಅವನ ಲೈಫ್ ಸ್ಟೈಲು, ಅವನಿದು ಅದು ವಿಧಿ ಆಟ ಆಡಿಸಿ ಅದು ಆಸೆನ ಈಡೇರಿಸಿದೆ ಅಂತ ಒಂಥರ ಹೆಮ್ಮೆ ಇದೆ. ತುಂಬ ಜನಕ್ಕೆ ಮಾದರಿ ಆಗಲಿ. ಎಲ್ಲರೂ ಆದಷ್ಟು ಅಂಧಕಾರನ ನಮ್ಮ ಇಡೀ ದೇಶದಿಂದ ಹೋಗಲಿ, ಎಲ್ಲರೂ ನೋಡಲಿ, ಜಗತ್ತನ್ನು ಸೃಷ್ಟಿನ ನೋಡಲಿ ಅಂತ ನಮಗೂ ಆಸೆ ಇದೆ. ಆದಷ್ಟು ಡೊನೇಟ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಅವೇರ್ನೆಸ್ ಎಲ್ರಿಗೂ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವನೇ ಹೇಳ್ತಾ ಇದ್ದ, ಹುಟ್ಟೋದು ಹೆಂಗಿರುತ್ತೋ ಸಾವು ಹೆಂಗಿರುತ್ತೋ ಗೊತ್ತಿಲ್ಲ. ಇರೋದ್ರಲ್ಲಿ ನಾವು ಏನಾದರೂ ಕಾಣಬೇಕು ಅಂದರೆ ಜಗತ್ತು ಪ್ರತಿಯೊಬ್ಬರಿಗೂ ಜೀವಿಗೂ ಆಸೆ ಇರುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಆಸೆ ಇರುತ್ತೆ. ಅದೇ ಥರ ನಾವೆಲ್ಲರಿಗೂ ಎಲ್ಲರೂ ಕೊಡೋಣ. ಏನು ಡೊನೇಷನ್ ನಮಗೆ ಯಾರ್ಯಾರಿಗೆ ಏನೇನು ಹೆಲ್ಪ್ ಆಗಬೇಕು ಆಗಲಿ. ಎಲ್ಲರೂ ನನಗನ್ಸೋ ಮಟ್ಟಿಗೆ ಎಲ್ಲರೂ ಜಗತ್ತನ್ನು ನೋಡಬೇಕು, ಅಂಧಕಾರ ಫಸ್ಟು ಹೋಗಬೇಕು. ನಾವೆಲ್ಲರೂ ಅದನ್ನು ನಾನು ಹೇಳ್ತಾ ಇರೋದು. ಆದಷ್ಟು ಯಾರ್ಯಾರು ಸಾಧನೆ ಮಾಡಬೇಕಂತ ಇದ್ದಾರೋ ಎಲ್ರಿಗೂ ಅವ್ರವ್ರಿಗೆ ಸಾಧನೆ ಮಾಡಲಿ. ನನ್ನ ತಮ್ಮ ಅವ್ರ ಬಾಳಿಗೆ ಬೆಳಕಾಗಲಿ, ಎಲ್ರಿಗೂ ಚೆನ್ನಾಗಾಗಲಿ ಅಂತೀನಿ. ಥ್ಯಾಂಕ್ ಯು. ರಾಮ್ ಅವರು ಅಜರಾಮ್ ಅವರಾಗಿದ್ದಾರೆ ಮೇಡಮ್. ನಮ್ಮೆಲ್ಲ ಕುಟುಂಬದ ಸದಸ್ಯರಿಗೆ ನಮ್ಮ ಬೇಲಿ ವಿಶ್ವವಿದ್ಯಾಲಯ ಪರವಾಗಿ ತುಂಬ ಹೃದಯಪೂರ್ವಕ
ಪುಷ್ಪಗುಚ್ಛ. ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ಆಸ್ಪತ್ರೆಯ ಪರವಾಗಿ ಅತ್ಯಂತ ಚಿಕ್ಕ ಒಂದು ನಮ್ಮ ಋಣ ತೀರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಲ್ತ್ ಕಾರ್ಡ್ ಕೊಟ್ಟು ತಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನೀವು ಮಾಡಿದ ಸ್ಯಾಕ್ರಿಫೈಸಿಗೆ ಕಂಪ್ಯಾರಿಸನ್ ಇಲ್ಲ, ಆದರೆ ನಮ್ಮ ಒಂದು ಸೇವೆ ಚಿಕ್ಕ ಕಿರು ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕಾಗಿ ನಮ್ಮೆಲ್ಲರ ವಿನಂತಿ. ಪ್ರೆಸಿಡೆಂಟ್ ಸರ್ ಅವರಲ್ಲಿ ದಯವಿಟ್ಟು ಕಾರ್ಡ್ ಕೊಡಲು ಒಂದು ವಿನಂತಿ. ಅದು ಯಾವ ರೀತಿ ಆಗಬೇಕು ಅನ್ನೋದು ಇನ್ನು ಸ್ವಲ್ಪ ಮಟ್ಟಿಗೂ ಕೂಡ ನಾವು ಅದನ್ನು ಸಾಧನೆ ಮಾಡಲಿಕ್ಕೆ ಆಗ್ತಿಲ್ಲ. ಈ ಒಂದು ಪತ್ರಿಕಾಗೋಷ್ಠಿ ಒಂದನೇದು ಆ ಕುಟುಂಬಗಳನ್ನು ನಾವು ಗೌರವಿಸಬೇಕು ಮತ್ತು ಇವತ್ತು ಏನು ಬಲರಾಮ್ ಕೃಷ್ಣ ಬಾಗಲಕೋಟಿದ್ದಾರೆ, ಇವರ ಒಂದು ಕಾರ್ಯ ಇಡೀ ದೇಶಾದ್ಯಂತ ಜನರಿಗೆ ತಲುಪಿ ಇದೊಂದು ಆಂದೋಲನ ಆಗಬೇಕು, ಒಂದು ಮೂವ್ಮೆಂಟ್ ಆಗಬೇಕು. ತನ್ನ ಮೂಲಕ ನಮ್ಮ ಜೀವ ಮೇಲೂ ಕೂಡ ನಾವು ಬದುಕಿದ್ದೀವಿ, ಬೇರೆಯವರಿಗೆ ನಾವು ಜೀವವನ್ನು ಕೊಟ್ಟಿದ್ದೀವಿ, ಆಶ್ರಯವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಸಂದೇಶ ಇವತ್ತು ಹೋಗ್ಬೇಕು ಅಂತ ತಿಳ್ಕೊಂಡು ನಾನು ಖುದ್ದಾಗಿ ಬಂದು ಆ ಕುಟುಂಬವನ್ನು ಗೌರವಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀನಿ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂಗಾಂಗ ದಾನದ ಬಗ್ಗೆ ನಾವು ಹೇಳ್ತೀವಿ, ಆದರೆ ಅದು ಇನ್ನೂ ಕೂಡ ಒಂದು ಮೂವ್ಮೆಂಟ್ ಆಗಿ ಒಂದು ಅಭಿಯಾನ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ಈ ಒಂದು ಇನ್ಸಿಡೆಂಟ್ನಿಂದ, ಈ ಒಂದು ಬಲರಾಮ್ ಕೃಷ್ಣ ಬಾಗಲಕೋಟೆ ಅವರ ಒಂದು ತ್ಯಾಗದಿಂದ, ದಾನದಿಂದ ಈ ಮೂವ್ಮೆಂಟ್ ಪ್ರಾರಂಭ ಆಗಲಿ, ಬಸವಣ್ಣನಿಂದ ಇವು ಪ್ರಾರಂಭ ಆಗಲಿ ಅಂತ ಹೇಳೋ ಒಂದು ಆಶಯದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಕರೆದಿದೆ. ಅನೇಕ ದೇಶಗಳಲ್ಲಿ ನಮ್ಮ
ಇನ್ನೊಂದು ಇದೆ. ಈಗ ಆಸ್ಟ್ರಿಯಾದಾಗ ಕಂಟ್ರೀಸ್ ವಿತ್ ಆಪ್ಟ್ ಔಟ್ ಪ್ರೆಸೆಂಟ್ ಕನ್ಸೆಂಟ್ ಸಿಸ್ಟಮ್ಸ್ ಅಂತ, ಅದರಲ್ಲಿ ಆಸ್ಟ್ರಿಯಾ ಕನ್ಸಂಟ್ರೇಟ್ ಸುಮಾರು 100% 100 crore ಅಷ್ಟಿದೆ ಕನ್ಸಂಟ್ರೇಟ್. ಅದೇ ರೀತಿ ಸ್ಪೇನ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಬೆಲ್ಜಿಯಂನಲ್ಲಿದೆ, ಚೈನಲ್ಲಿದೆ, ಸಿಂಗಾಪುರಲ್ಲಿದೆ, ಫ್ರಾನ್ಸ್ನಲ್ಲಿದೆ, ಮತ್ತು ಇನ್ನೂ ಬಹಳಷ್ಟು ಬಲ್ಗೇರಿಯಾ, ಕ್ರೊಯೇಷಿಯಾ, ಸಿಪ್ರಸ್, ಚೆಕ್ ರಿಪಬ್ಲಿಕ್, ಎಸ್ಟೋನಿಯಾ, ಫಿನ್ಲ್ಯಾಂಡು, ಪೋಲೆಂಡು, ಗ್ರೀಸ್, ಹಂಗರಿ, ಲಕ್ಸಂಬರ್ಗ್, ಪೋರ್ಚುಗಲ್, ಸ್ಲೋವರ್ಕ್, ಸ್ಲೋವೆನಿಯಾ ಹಾಗೂ ಸ್ವೀಡನ್ನಲ್ಲಿ ಇವತ್ತು ಎಲ್ಲನೂ ಕೂಡ. ಹೀಗಾಗಿ ನಾನು ಇವತ್ತು ನಮ್ಮ ಬಲರಾಮ್ ಕೃಷ್ಣ ಬಾಗಲಕೋಟ್ ಅವರು ಮೆಥೋಡಿಸ್ಟ್ ಮೇಲೆ ಅವ್ರ ಕುಟುಂಬದ ಎಲ್ಲ ಸದಸ್ಯರು ಅವರು 2 ಕಾರ್ನಿಯಾ ಕಣ್ಣುಗಳು ಹಾಗೂ 2 ಕಿಡ್ನೀಸನ್ನು, ಒಂದು ಕಿಡ್ನಿ ಇಲ್ಲೇ ನಮ್ಮಲ್ಲಿ BM ಪಾಟೀಲ್ ಮೆಡಿಕಲ್ ಕಾಲೇಜ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ, ಇನ್ನೊಂದು ಗುಲ್ಬರ್ಗ ಚಿರಾಯು ಹಾಸ್ಪಿಟಲ್ ಗುಲ್ಬರ್ಗದಲ್ಲಿ. ಆ್ಯಕ್ಚುಲಿ ಅವರ ಹೃದಯನೂ ಕೂಡ ಇದು ಮಾಡಬೇಕು ಅಂತೇಳಿ ವಿಚಾರ ಮಾಡಿದ್ರು. ಆದರೆ ಒಂದು ದಿವಸ ಟ್ರಾನ್ಸ್ಪೋರ್ಟೇಷನ್, ಬಹುಶಃ ಏರ್ಪೋರ್ಟು ಇವತ್ತು ಪ್ರಾರಂಭ ಆಗಿದ್ದರೆ ಆ ಹೃದಯನೂ ಕೂಡ ಕೊಡಲಿಕ್ಕೆ ಒಂದು ದಿವಸ ಸಾಧ್ಯ ಆಗ್ತಾ ಇತ್ತು. ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ಒಂದು ದಿವಸ ಲಂಗ್ಸನ್ನು ಕೂಡ ಏರ್ಪೋರ್ಟ್ ಆಗಿದ್ರೆ ಅದನ್ನು ಕೂಡ ಲಂಗ್ಸ್ ಮತ್ತು ಹೃದಯ ಹಾರ್ಟು ಕೂಡ ಒಂದು ದಿವಸ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಹೀಗಾಗಿ ಇವತ್ತು ಈ ಒಂದು ನಿದರ್ಶನ ಮಾನವೀಯತೆಯ ಒಂದು ದೊಡ್ಡ ಸಂದೇಶವಾಗಿ ಇವತ್ತು ದಿವಸ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಬಹಳಷ್ಟು ಜನರು ಗಮನಿಸಿದೆ. ಹೀಗಾಗಿ ನಾವು ಒಂದು ನಿರ್ಧಾರವನ್ನು ನಮ್ಮ ಜಿಲ್ಲೆ ಕುರಿತಕ್ಕೆ ಇವತ್ತು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು, ಜನರಿಗೆ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ನಾವು ಪ್ರಥಮವಾಗಿ ನಾನೇ ಪ್ಲೆಜ್ ಮಾಡ್ತೇನೆ ಫಸ್ಟು. ಅದೇ ರೀತಿ ಪ್ಲೆಜ್ ಮಾಡೋ ಮೂಲಕ ಇವತ್ತು ನಮ್ಮ ಜೀವನದ ಮೇಲೆ ಅಥವಾ ನಿಷ್ಕ್ರಿಯಗಳ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಸಾರ್ಥಕ ಆಗೋದಿಲ್ಲ. ಅದು ಸಾರ್ಥಕ ಆಗಬೇಕಾದ್ರೆ ನಮ್ಮ ಅಂಗಾಂಗಗಳನ್ನು ಬೇರೆಯವರಿಗೆ ಕೊಟ್ಟರೆ ಅವರ ಜೀವನವನ್ನು ಉದ್ಧಾರ ಮಾಡಿದಂಗೆ ಆಗ್ತದೆ. ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗಬೇಕು. ಅದು ನಮ್ಮ ಜಿಲ್ಲೆಯಿಂದ, ಬಸವನಹಳ್ಳಿಯಿಂದ ಪ್ರಾರಂಭ ಆಗಬೇಕು. ಮತ್ತು ನಾವು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಕಾನೂನು ಸಚಿವರಿಗೆ, ಕೇಂದ್ರ ಗೃಹ ಸಚಿವರಿಗೆ, ಕೇಂದ್ರ ಆರೋಗ್ಯ ಸಚಿವರಿಗೆ, ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಇವತ್ತು ನಾವೊಂದು ಪೆಟಿಷನ್ ಕೊಡುವ ಮೂಲಕ ಇದು ಒಂದು ಅಂಗಾಂಗ ದಾನ ಯಾವ ರೀತಿ ಬೇರೆ ಬೇರೆ ದೇಶದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದೆ, ನಮ್ಮ ದೇಶದಲ್ಲೂ ಕೂಡ ಅದು ಆಗಬೇಕು. ಅದು ಆಗಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೂಡಿ, ವಿಶೇಷವಾಗಿ ಪ್ರಧಾನಮಂತ್ರಿಗಳಿಂದ ಪ್ರಾರಂಭ ಆಗಬೇಕು. ಅವರು ಇದನ್ನ ಒಂದು ಮೂವ್ಮೆಂಟ್ ಆಗಿ, ಒಂದು ಅಭಿಯಾನ ಆಗಿ ಸ್ವೀಕಾರ ಮಾಡಿ ಇದನ್ನು ಮಾಡಿದರೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ, ಅದರಲ್ಲಿ ಕಣ್ಣುಗಳು, ನಮ್ಮ ಡಾಕ್ಟರ್ ಇನಾಮದಾರ್ ನಮ್ಮ ವೈಸ್ ಚಾನ್ಸಲರ್ ಹೇಳ್ತಾ ಇದ್ರು, ಬಹಳ ಅತ್ಯಂತ ಸರಳವಾಗಿ ಇವತ್ತು ಸಹ ಮಾಡುವಂಥ ಕಾರ್ಯ ಸರ್, ಕಣ್ಣುಗಳನ್ನು ಕೊಟ್ಬಿಟ್ರೆ ಆಯಿತು. ಹೀಗೆ ಎಲ್ಲ ಅಂಗಾಂಗಗಳನ್ನು ಕೊಡುವಂಥದ್ದು ಮೂಮೆಂಟ್ ಆಗಬೇಕು ಅನ್ನೋ ದಿಶೆಯಿಂದ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ, ಎಲ್ಲ ಕೇಂದ್ರ ಸಚಿವರಿಗೆ, ರಾಜ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಆಮೇಲೆ ಆರೋಗ್ಯ ಸಚಿವರಿಗೆ ಎಲ್ಲರಿಗೂ ಕೂಡ ಇದು ಮಾಡೋ ಮೂಲಕ ಇದು ಬಸವನಹಳ್ಳಿಯಿಂದ ಇವತ್ತು ನಮ್ಮ ಬಲರಾಮ್ ಕೃಷ್ಣ ಬಾಗಲಕೋಟ್ ಅವರ ಏನೋ ಒಂದು ತ್ಯಾಗ ಇದೆ, ದಾನ ಇದೆ, ಅದು ದಾನ ಸಾರ್ಥಕ ಆಗಬೇಕು, ಇದರಿಂದ ಪ್ರಾರಂಭ ಆಗಬೇಕು. ಇವತ್ತು ಒಂದು ಸ್ಪಾರ್ಕ್ ನಮಗೆ ಸಿಕ್ಕಿದೆ.
ಇವತ್ತು ಬಲರಾಮದ ಒಂದು ಸ್ಪಾರ್ಕ್ ಸಿಕ್ಕಿದೆ. ಆ ಸ್ಪಾರ್ಕ್ನಿಂದ ಒಂದು ಸರಿ ನಾವು ದೊಡ್ಡ ಮಟ್ಟಿಗೆ ಒಯ್ಯಬೇಕು. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಸರ್ ಮಾಧ್ಯಮದವರು ನಿಮ್ಮ ಪಾತ್ರ ಮಾತಾಡೋದಿದೆ. ಯಾಕಂದ್ರೆ ನೀವು ಏನು ಸಂದೇಶ ಕೊಡ್ತೀರಿ, ಇವತ್ತು ಸಂದೇಶ ಮಹತ್ವದ ಇಂಥ ಕೋಟ್ಯಾಂತರ ಬಲರಾಮಗಳು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಲಿ, ಅವರಿಂದ ಮುನ್ನೂರವರೆಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಮಾಧ್ಯಮ ಯೋಚನೆ ಕರೆದಿದ್ದೀವಿ. ಇವತ್ತು ಅವರಿಗೆ ಹೆಲ್ತ್ ಕಾರ್ಡನ್ನು ಕೊಟ್ಟಿದ್ದಾರೆ. ಇನ್ನು ನಾವು ಬೇಡಿ ಅಧ್ಯಕ್ಷನಾಗಿರ್ತಿದ್ದೀನಿ. ಆ ಕುಟುಂಬದ ಓರ್ವ ಸದಸ್ಯರಿಗೆ ಯಾವುದೇ ಇವತ್ತು ಒಂದು ಏನು ಶಿಕ್ಷಣದ ವ್ಯವಸ್ಥೆ ಆಗಲಿ ಅಥವಾ ಉದ್ಯೋಗ ವ್ಯವಸ್ಥೆ, ಅವರೆಲ್ಲರೂ ಪಾಪ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನೋಡ್ತಾ ಇದ್ದಾರೆ ಕುಟುಂಬದವ್ರು ಏನೇನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ಕೂಡ ಇದ್ದಾರೆ. ಆ ಬಲರಾಮ್ ಕುಟುಂಬಕ್ಕೆ ನಮ್ಮ ಬೇಡಿ ಸಂಸ್ಥೆ ಚಳುವಳಿ ಆಗಿದೆ. ಇವತ್ತು ವಿಜಯಪುರ ಜಿಲ್ಲೆ ಜನತೆ ಪರವಾಗಿ ನಾನು ಬೇಡಿ ಸಂಸ್ಥೆಯಲ್ಲಿ ಅವ್ರಿಗೆ ಉದ್ಯೋಗ ಶಿಕ್ಷಣ ಏನು ಬೇಕು ಅದಕ್ಕೆ ಕೊಡುವಂಥ ಕೆಲಸ ಕೂಡ ನಾನು ಮಾಡ್ತಿದ್ದೇನೆ. ಆಮೇಲೆ ಬಾಗಲಕೋಟೆ ಈಗಾಗಲೇ ಹೇಳಿದಾಗ 2 ಕಿಡ್ನಿಗಳ ಜೊತೆಗೆ 2 ಕಾರ್ನಿಯಾಗಳನ್ನು ಕಣ್ಣುಗಳನ್ನ ಹಾರ್ವೆಸ್ಟ್ ಮಾಡಲಿಕ್ಕೆ ಅವ್ರ ಅಗತ್ಯವನ್ನು ಸಹ ಅಳವಡಿಸಲಾಗ್ತಾ ಇದೆ. ಮೆದುಳು ಅಂದರೆ ಬ್ರೈನ್ ಡೆಡ್ ಅಂತೀವಿ ನಾವು. ಬ್ರೈನ್ ಡೆಡ್ ಅಂತ ಕೋಮಾದಾಗಿರ್ತದೆ ಪೇಷಂಟ್ಸು. ಆ ನಿಷ್ಕ್ರಿಯಗೊಂಡ ಮೃತದೇಹದಿಂದ ಏನೆಲ್ಲ ಅಂಗಾಂಗಗಳನ್ನ ದಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ನಮ್ಮ ಡಾಕ್ಟರ್ಸ್ ನಾನು ಗೊತ್ತಿದೆ. ಒಂದು ಹೃದಯ, ಯಾರಿಗೆ ಹಾರ್ಟ್ ಇರೋದಕ್ಕಾಗ್ತಾ ಹೃದಯ ಕೊಡಬೇಕು. ಲಂಗ್ಸ್, ನಮ್ಮ ಡಾಕ್ಟರ್ ಪಾಟೀಲ್ ಹೇಳಿದಾಗೆ ಅವರ ಒಂದು ಲಂಗ್ಸನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಶ್ವಾಸಕೋಶಗಳು, ಲಿವರ್, ಕಿಡ್ನಿ, ಪ್ಯಾಂಕ್ರಿಯಸ್ಸು, ಕಣ್ಣಗುಡ್ಡಿಗಳು, ಅದು ಕಾರ್ನಿಯಾಸ್, ಐಬಾಲ್ಸ್ ಏನಂತೀವಿ, ಚರ್ಮನೂ ಕೊಡೋಕ್ಕೆ ಸಾಧ್ಯ ಇದೆ. ಎಲುಬುಗಳು, ಬೋನ್ಸು, ಹಾರ್ಟ್ ವಾಲ್ಸು, ಆಮೇಲೆ ಬ್ಲಡ್ ವೆಸಲ್ಸು ಮತ್ತು ಎಲ್ಲ ಟಿಶ್ಯೂಸು, ಹೃದಯ, ಶ್ವಾಸಕೋಶಗಳು, ಲಂಗ್ಸು, ಲಿವರು, ಕಿಡ್ನಿಗಳು, ಪ್ಯಾಂಕ್ರಿಯಾಸು, ಕಣ್ಣುಗುಡ್ಡೆಗಳು, ಚರ್ಮ, ಎಲುಬುಗಳು, ಹೃದಯ ವಾಲ್ವಗಳು, ರಕ್ತನಾಳಗಳು, ಎಲ್ಲ ಕೋಶಗಳು, ಇಷ್ಟೆಲ್ಲ ಇದನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನಮ್ಮ ಒಂದು ಭಾರತ ದೇಶದಲ್ಲಿ ನಮಗೆ ಬಹಳಷ್ಟು ಜನರಿಗೆ ಇನ್ನೂ ಆ ಒಂದು ದಾನ ಮಾಡಬೇಕು, ಆ ಒಂದು ಅಟ್ಯಾಚ್ಮೆಂಟು ಇನ್ನೊಂದು ಇರ್ತದೆ. ಆದರೆ ಅವ್ರಿಗೆ ಯಾವಾಗ ಕನ್ವಿನ್ಸ್ ಮಾಡೋಕ್ಕೆ ನಾವು ಸಾಧ್ಯ ಅಂದರೆ ಇವತ್ತು ನಿಮ್ಮ ದೇಹ ಇದು ಮಾಡಿಕೊಟ್ರೆ ಬೇರೆಯವರು ಭಾಳ ಬೆಳಗಾಗ್ತದೆ. ನಿಮ್ಗೆ ಪುಣ್ಯ ಆಗ್ತದೆ. ನಮ್ಮ ಪಾಪ ಪುಣ್ಯ ಇದರಲ್ಲಿ ಬರ್ತದೆ. ತುಂಬ ಸಹ ನಮಗೆ ಪುಣ್ಯ ನಿಮ್ಮ ಇದಕ್ಕೆ ಸಿಗುತ್ತೆ. ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಬೇರೆಯವ್ರು ಭಾಳ ಬೆಳಕು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಆ ಒಂದು ಆ ಸಮಾಜ ಇನ್ನೂ ಕೂಡ ಅದು ನಾವು ಇದನ್ನು ಅಕ್ಸೆಪ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ. ಅದು ಆಗಬೇಕು. ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗಬೇಕು. ದಿಶೆಯಿಂದ ಒಂದು ಪೀಪಲ್ಸ್ ಮೂವ್ಮೆಂಟ್ ಆಗಬೇಕು. ಸಂಘ ಸಂಸ್ಥೆಗಳು, ಮಾಧ್ಯಮಗಳು ಎಲ್ಲರೂ ಕೂಡ ಅದರಲ್ಲಿ ಕೈ ಜೋಡಿಸಿ ಇವತ್ತು ನಾವೇನು ಪ್ರಧಾನಮಂತ್ರಿಗಳಿಗೆಲ್ಲ ಪೆಟಿಷನ್ ಮಾಡ್ತೀವಿ. ಆ ಪೆಟಿಷನ್ ಕಾಪೀಸ್ನು ಕೂಡ ನಮ್ಮ ವೈಸ್ ಚಾನ್ಸಲರ್ ಗ್ರಾಮದವರು ಮತ್ತೆಲ್ಲರೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಮಾಧ್ಯಮಗಳು ಮಾಡೋ ಮೂಲಕ ಇದು ಸಾರ್ಥಕವಾದಂಥ ಒಂದು ಮೂಮೆಂಟನ್ನು ಇವತ್ತು ಸಹ ಬಸವಣ್ಣನಿಂದ ನಾವು ಪ್ರಾರಂಭ ಮಾಡೋದು. ನಮ್ಮ ಜಿಲ್ಲೆ ಮಟ್ಟಿಗೆ ವಿ ವಿಲ್ ಟೇಕ್ ಅಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದು ಲೀಡರ್ನ ಇವತ್ತು ಸಹ ಬೇಡಿ ಸಂಸ್ಥೆಯನ್ನು ಖುದ್ದಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ತಗೋತೀನಿ ಮಾತನಾಡಿ ಹೇಳಿ ತಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ತಾವು ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ಕೊಂಡು ಇನ್ನೊಮ್ಮೆ ಇವತ್ತು ನಮ್ಮ ಕೃಷ್ಣ ಬಾಗಲಕೋಟೆ ಅವರು ಎಲ್ಲರಿಗೂ ಕೂಡ ದೇಶದಲ್ಲಿ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಅವ್ರ ಕುಟುಂಬದವರಿಗೆ ನಾನು ಹೃದಯಪೂರ್ವಕವಾದಂಥ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಅವರು ಜೀವ ಕಳ್ಕೊಂಡ್ರು ಇತರ ಬಾಳಿಗೆ ಬೆಳಕಾಗಿದ್ದಾರೆ. ಹೀಗಾಗಿ ನಿಮಗೆ ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಅಷ್ಟು ಕಡಿಮೆ ಅನ್ನೋ ಮಾತನ್ನು ಹೆಸರಲ್ಲಿ ಹೇಳಿ ಇವತ್ತು ಬಲರಾಮಕೃಷ್ಣ ಬಾಗಲಕೋಟೆ ಅವರು ಅಮರರಾಗಿದ್ದಾರೆ. ಅವರು ಇವತ್ತು ನಿಧನ ಆಗಿದ್ದರೂ ಕೂಡ ಇವತ್ತು ಅಮರರಾಗಿದ್ದಾರೆ ಅನ್ನೋ ಮಾತನ್ನು ಹೆಸರಲ್ಲಿ ಹೇಳಿ ಮತ್ತೊಮ್ಮೆ ಕುಟುಂಬಕ್ಕೆ ಅವರಿಗೆ ನಮನವನ್ನು ಸಲ್ಲಿಸಿ ಮುಂದೆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಅವರ ಕಾರ್ಯಕ್ರಮ ಕೂಡ ಮಾಡಿದೊಡ್ಡದಾಗಿದೆ. ಅವರ ಕಾರ್ಯಕ್ರಮ ಕೂಡ ನಾನು ಅವರಿಗೆ ಅಭಿನಂದಿಸ್ತೇನೆ. ಮತ್ತು ಇನ್ನೂ ಹೆಚ್ಚಿಗೆ
ಜನರಿಗೆ ನೀವು ಇವತ್ತಿಗೂ ಸಹ ಕನ್ವಿನ್ಸ್ ಮಾಡೋ ಮೂಲಕ, ತಿಳಿ ಹೇಳೋ ಮೂಲಕ, ಮನವೊಲಿಸೋ ಮೂಲಕ ಈ ಅಭಿಯಾನದಲ್ಲಿ ನಿಮ್ಮ ಪ್ರಮುಖ ಪಾತ್ರ ಇವತ್ತಿಗೂ ಸಹ ಪ್ರಾರಂಭ ಮಾಡಿದ್ದೀರಿ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ಎಕ್ಸೋಜೆಡ್ ಹಾಸ್ಪಿಟಲ್ ಇದೆ. ನಾನು ಹಿಂದೆ ಸುಮಾರು ವರ್ಷ ಹಿಂದೆ ಬಿಜಾಪುರದಲ್ಲಿ ಒಂದು ಹಾಸ್ಪಿಟಲ್, ಎಕ್ಸೋಜೆಡ್ ಹಾಸ್ಪಿಟಲ್, ಹೆಸರು ಬೇಡ, ಅಲ್ಲಿ ನಾನೇ ಕಣ್ಣಿಗೆ ಡೊನೇಟ್ ಮಾಡ್ತೀನಿ ಅಂತೇಳಿ ನಾನು ಪೇಜ್ ಕೊಟ್ಟೆ. ಅವ್ರು ಸರ್ಟಿಫಿಕೇಟ್ ಹೆಸರು ಬರ್ಕೊಂಡ್ರು. ಆದರೆ ಇನ್ಕ್ವೈರ್ಡ್ ಆಫ್ಟರ್ ಫ್ಯೂ ಡೇಸ್ ಅದಕ್ಕೆ ಏನಾರು ಆಯಿತು ಅಂತ ಫಾಲೋಅಪ್ ಅಂದರೆ, ಇಲ್ಲ ಅದು ನಾವು ಸುಮ್ಮನೆ ಬರ್ಕೊಳಾಗ್ತೀವಿ, ಆದರೆ ನಮ್ಮಲ್ಲಿ ಅದು ಯಾವುದೂ ಫೆಸಿಲಿಟಿ ಇಲ್ಲ, ಜಸ್ಟ್ ಅಷ್ಟೇ ಹೆಸರಿಗೆ. ಸೊ ಇವನ್ ವಾಲಂಟಿಯರ್ ಆಗಿ ಬಂದರೂ ನಮಗೇನು ಆಗಿಲ್ಲ. BLD ಇಸ್ ಅ ಗುಡ್ ಇನ್ಸ್ಟಿಟ್ಯೂಷನ್. ಅಲ್ಲಿ ನಮಗೆ ಒಂದು ಅವಕಾಶ ಕೊಡ್ರಿ, ಅಂದರೆ ನಾವು ಪ್ಲೇಜ್ ಮಾಡ್ತೀವಿ, ಅದಕ್ಕೆ ನಮ್ದು ಏನೋ ಇರಬೇಕಲ್ಲಿ. ಗ್ರೇಟ್ ಅಪ್ರಿಷಿಯೇಟ್. ಅದು ನಮ್ಮಲ್ಲಿ ಇದೆ, ಅದನ್ನ ಎಷ್ಟು ಅಲ್ಲ, ಅವರು ಭಾಳ ಫುಲ್ ಪ್ರೂಫ್ ಅಲ್ಲ. ಅವ್ರು ಹೇಳೋ ಉದ್ದೇಶ ಭಾಳ, ನಾನು ಅವ್ರನ್ನ ಅಭಿಪ್ರಾಯ ನೋಡ್ತೇನೆ. ಬರೀ ನಾವು ಅದನ್ನ ಇದು ಮಾಡುವಂಥದ್ದಲ್ಲ. ಆ ಪ್ಲೇಜ್ ಮಾಡಿದ್ಮೇಲೆ ಒಂದು ಡಾಕ್ಟರ್ ಭಾಳಷ್ಟು ಈಗ ದೇವದಾನ ಸಂದರ್ಭದಲ್ಲಿ ನೋಡಿದ್ದೀವಿ, ದೇವದಾನ ಮಾಡೋರು ಕುಟುಂಬದವ್ರು ಮಾಡ್ತಾ ಇರೋಂಗಿಲ್ಲ. ನಂತರ ಆಮೇಲೆ ಈಗ ಅದನ್ನ ಅವ್ರು ಏನು ಮಾಡಿದಾರಲ್ಲ, ಇಮಿಡಿಯೇಟ್ಲಿ ಅವ್ರನ್ನ ಒಂದು ಯು ಶುಡ್ ಹ್ಯಾವ್ ದಿಸ್ ವರ್ಕ್, ಏನಾದ್ರು ಒಂದು ಕಾಂಟ್ಯಾಕ್ಟ್ ಇರಬೇಕು. ಅವ್ರು ಯಾರು ಮಾಡಿದಾರಲ್ಲ ಅವರು 4-5 ಮೊಬೈಲ್ ನಂಬರ್ಸ್ ಇರಬೇಕು. ಅದರಿಂದ ನಾವು ಇದು ತಗೊಂಡು ಇಮಿಡಿಯೇಟ್ ಆಗಿ ರೀಚ್ ಆಗಿ ಅದನ್ನ ಇದು ಮಾಡುವಂಥದ್ದು, ಇದು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು. ಎಲ್ಲ 100% ಅದನ್ನ ಅವ್ರೇನು ಪ್ಲೇಸ್ ಮಾಡಿರ್ತಾರಲ್ಲ ಅದನ್ನ ಪಡ್ಕೊಂಡು ಅದನ್ನ ಇದು ಮಾಡುವಂಥದ್ದು, ಆ ಒಂದು ವ್ಯವಸ್ಥೆ ಆಗಬೇಕು. ದಿಸ್ ಇಸ್ ಗುಡ್ ಸೆಲೆಕ್ಷನ್. ಅದಕ್ಕೆ ನೀವು ವಿಶೇಷ ಅಲ್ಲ, ಒಂದು ಪ್ರಾಪರ್ ಸೆಲ್ಲನ್ನು ಇವತ್ತೊಂದು ಸೆಲ್ ಮಾಡಬೇಕು. ಆ ಪ್ರಾಪರ್ ಸೆಲ್ ಮಾಡೋ ಮೂಲಕ ಇವತ್ತೊಂದು ಸಹಕಾರ ಮಾಡಬೇಕು. ನನ್ನೊಂದು ಸರ್ಟಿಫಿಕೇಟ್ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಎಲ್ಲ ಯುವಕರಿಗೆ ಒಂದು ನೆನಪಿದೆ, ನಾವು ಈ ಆಕ್ಸಿಡೆಂಟ್ಸ್ ಪ್ರಿವೆನ್ಷನ್ ಅಷ್ಟೇ ಇಂಪಾರ್ಟೆಂಟ್. ಹೆಲ್ಮೆಟ್ ಧಾರಣೆನೂ ಕೂಡ ಭಾಳ ಅಷ್ಟು ಮಹತ್ವ ಇದೆ. ಹೆಲ್ಮೆಟ್ ಅನ್ನು ಕೂಡ ಇವತ್ತು ಹಾಕ್ಬೋದು. ಮತ್ತು ಹೆಲ್ಮೆಟ್ನಲ್ಲಿ ಇನ್ನೊಂದು ಏನಾಗಿದೆ, ಅದನ್ನ ಸರ್ಟಿಫಿಕೇಶನ್ ಭಾಳ ಇಂಪಾರ್ಟೆಂಟ್. ಆ ಹೆಲ್ಮೆಟ್ ಕ್ವಾಲಿಟಿ ಇಸ್ ಟು ಬಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲೋ ಹದ್ದಿಲ್ಲಿ ಮಾರಾಟ ಮಾಡ್ತಾರೆ, ಹೆಲ್ಮೆಟ್ ಕ್ವಾಲಿಟಿ ಅದನ್ನ ಹಾಕ್ಸೋದಕ್ಕೆ ಆ ಸ್ಟ್ಯಾಂಡರ್ಡ್ಸ್ಗೆ ಇದು ಸ್ಟ್ಯಾಂಡರ್ಡ್ಸ್ಗೆ ಅದು ಹೆಲ್ಮೆಟ್ಸ್ ಕೂಡ ಇರಬೇಕು. ಹೆಲ್ಮೆಟ್ ಕೂಡ ಧರಿಸಬೇಕು. ಎಲ್ಲ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳು ಮತ್ತು ನಮ್ಮ ಪ್ರೆಸಿಡೆಂಟ್ ಸರ್ ಆದ ಶ್ರೀ ಎಂ ಬಿ ಪಾಟೀಲ್ ಅವರಿಗೂ ಧನ್ಯವಾದಗಳು. ಸರ್, ನೀವು ಹೇಳಿದಂತ ಈ ನಮ್ಮ ಬಾಗಲಕೋಟ್ ಅಂಗಾಂಗ ದಾನ ಆಂದೋಲನ ಇಲ್ಲಿಂದ ಶುರುವಾಗ್ತದೆ ಸರ್. ಅದನ್ನು ನಿಜವಾಗಿ ಅದನ್ನು ಒಂದು ಹಂತಕ್ಕೆ ಮುಟ್ಟಿಸಲಿಕ್ಕೆ ಮತ್ತು ಎಲ್ಲರಿಗೆ ಅವೇರ್ನೆಸ್ ಮಾಡಲಿಕ್ಕೆ ನಮ್ಮ ಯೂನಿವರ್ಸಿಟಿ ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗ ಹೃದಯಪೂರ್ವಕವಾಗಿ ನಮ್ಮ ಪ್ರಯತ್ನ ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಬೆಳವಣಿಗೆ ಮಾಡ್ಕೊಂಡಾಗ ಈ ಥರ ಅಜರಾಮರ ಆಗ್ತಾನಂತ ನಾನು ಅನ್ಕೊಂಡಿರಲಿಲ್ಲ. ಸಿಚುವೇಶನ್ ವಿಧಿ ಯಾರು ಬಡಲಿ ಹೆಂಗೆ ಆಟ ಆಡುತ್ತೆ ಗೊತ್ತಿಲ್ಲ. ಆ ಆಟದಲ್ಲೂ ಕೂಡ ನಮ್ಮ ತಮ್ಮ ಗೆದ್ದು ಸಾಧನೆ ಮಾಡಿದೆ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಬಟ್ ನನ್ನ ಕಡೆ ನನ್ನ ತಮ್ಮ ಇಲ್ಲ ಅನ್ನೋದು जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।